ಹೊಸದಾಗಿ ಗೋಟ್ ಫಾರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? 3 ರಿಂದ 6 ತಿಂಗಳಲ್ಲಿ ಮರಿಗಳ ಸಾವು ನೋವುಗಳನ್ನ ನೋಡ್ತಾ ಇದ್ದೀರಾ? ಒಂದ್ ಒಳ್ಳೆ ಕ್ವಾಲಿಟಿ ಬ್ರೀಡ್ ಇದ್ರು ಯಾವುದೇ ರೀತಿ ಲಾಭ ಯಾಕೆ ಕಾಣ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾ? ತುಂಬಾ ಗೋಟ್ ಫಾರ್ಮ್ಗಳು ಸಕ್ಸಸ್ ಯಾಕೆ ಕಾಣ್ತಾ ಇಲ್ಲ ಅಂತ ಗೊತ್ತಾ? ಬ್ರೀಡ್ ಪ್ರಾಬ್ಲಮ್ ಇಂದ ಅಲ್ಲ, ಹೆಲ್ತ್ ಅಂಡ್ ಮ್ಯಾನೇಜ್ಮೆಂಟ್ ಮಿಸ್ಟೇಕ್ ಇಂದ. ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡಕ್ ಹೊರಟಿರೋದೇನಂದ್ರೆ, ಒಂದು ಮೇಕೆ ಅಥವಾ ಕುರಿಗೆ ಯಾವ್ಯಾವ ತರ ಕಾಯಿಲೆಗಳು ಬರುತ್ತೆ, ಮತ್ತೆ ಒಂದು ವ್ಯಾಕ್ಸಿನೇಷನ್ ಹಾಕ್ಸೋದನ್ನ ಮಿಸ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಡಿವಾರ್ಮಿಂಗ್ ಮಾಡ್ಲಿಲ್ಲ ಅಂದ್ರೆ ಏನೆಲ್ಲ ಲಾಸ್ ಆಗುತ್ತೆ, ಮತ್ತೆ ಮೇಜರ್ ಆಗಿ ಒಂದು PPR ವ್ಯಾಕ್ಸಿನೇಷನ್ ಹಾಕ್ಸೋದನ್ನ ಮಿಸ್ ಮಾಡಿದ್ರೆ ಇಡೀ ಫಾರ್ಮ್ ಮೇಕೆಗಳೇ ವಾಶ್ ಔಟ್ ಆಗುತ್ತೆ. ಇದು ನಿಮ್ಗೆ ಗೊತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಈ TPR ಇದನ್ನ ಹಿರೇಬೇನೆ ರೋಗ ಅಥವಾ ಮೇಕೆ ಕುರಿ ಪ್ಲೇಗ್ ಅಂತ ಕರೀತಾರೆ. ನೆಕ್ಸ್ಟ್ FMD ಕಾಲು ಬಾಯಿ ರೋಗ ಅಂತ ಕರೀತಾರೆ. ನೆಕ್ಸ್ಟ್ ET+TT ಇದನ್ನ ಕರುಳು ಬೇನೆ ರೋಗ ಅಂತ ಕರೀತಾರೆ. ಮೇಜರ್ ಆಗಿ ಈ ಕಾಯಿಲೆಗಳು ಬಂದೇ ಬರ್ತವೆ. ಇವಾಗ ನಾವು PPR ಅಂದ್ರೆ ಏನು, ಈ ಕಾಯಿಲೆ ಹೆಂಗ್ ಬರುತ್ತೆ, ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತ ನೋಡೋಣ.